ಮೈಸೂರಿನ ಕುವೆಂಪು ನಗರದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ನಡೆಯಿತು. ಈ ವೇಳೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ವಿಡಿಯೋ ಪ್ರದರ್ಶನದ ಮೂಲಕ ತಿಳಿಸಿಕೊಡಲಾಯಿತು. ದೂರದರ್ಶನದೊಂದಿಗೆ ಫಲಾನುಭವಿ ಲತಾ, ಕೇಂದ್ರದ ಹಲವು ಯೋಜನೆಗಳಿಂದ ಮಹಿಳೆಯರಿಗೆ ಅನುಕೂಲವಾಗಿದ್ದು ಆರ್ಥಿಕ ಸಮಸ್ಯೆ ತಪ್ಪಿದೆ ಎಂದರು. ತಗೊಂಡಿಲ್ಲವೆಲ್ಲ ಎಲ್ಲ ಇವಾಗ ತಿಳಿಸ್ಕೊಂಡಿದೀವಿ, ಮುಂದಕ್ಕೆ ನಾವು ತಗೋತೀವಿ ಸರ್. ಆಗಿದೆ ಸರ್, ಎಲ್ಲ ಆಗಿದೆ, ಬ್ಯಾಂಕ್ ಕಡೆಯಿಂದ ಆಗಿದೆ, ಎಲ್ಲ ಕಡೆನೂ ಆಗಿದೆ, ತುಂಬಾ ಅನುಕೂಲನೂ ಆಗಿದೆ. ಈಗ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ, ತುಂಬಾ ಥ್ಯಾಂಕ್ಸ್ ಸರ್. ಮತ್ತೋರ್ವ ಫಲಾನುಭವಿ ದಾಕ್ಷಾಯಿಣಿ, ಕೇಂದ್ರದ ಆರ್ಥಿಕ ನೆರವು ಲಭಿಸಿದ್ದು ಸ್ವಾವಲಂಬಿ ಜೀವನ ನಡೆಸುತ್ತಿದ್ದೇನೆ ಎಂದು ಹೇಳಿದರು. ಇನ್ನ ಕ್ಲಿಯರ್ ಆಗಿ ನಾನು ಇಲ್ಲಿ ಬಂದು ತಿಳ್ಕೊಂಡೆ, ಖುಷಿ ಆಯಿತು. ಇನ್ನ ಜನಗಳಿಗೆ ಜಾಸ್ತಿ ತಿಳಿಸ್ಬೇಕು ಅಂತ ಇಷ್ಟಪಟ್ಟು, ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ತಿಳಿದೇ ಇರೋರಿಗೆ ನಾವು ಹೋಗಿ ಮತ್ತೆ ತಿಳಿಸ್ತೀವಿ ಸರ್. ಇನ್ನ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ, ಅವ್ರಿಗೆಲ್ಲ ಹೋಗಿ ಹೇಳ್ತೀವಿ. ತುಂಬಾ ಖುಷಿ ಆಯ್ತು ಸರ್ ನಾವು ಇಲ್ಲಿ ಬಂದಿದ್ದು. ನಾವು ಅವರಿಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮುಖ್ಯ ವ್ಯವಸ್ಥಾಪಕ ರಂಜಾನ್, ಕಾರ್ಮಿಕರು, ಮಹಿಳೆಯರು, ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಕೇಂದ್ರದ ಯೋಜನೆಗಳ ಮೂಲಕ ಸ್ವಾವಲಂಬನೆಯ ಬದುಕು ನಡೆಸುವ ಕುರಿತು ತಿಳಿಸಿಕೊಡಲಾಗಿದೆ ಎಂದರು. ಜೀವನ್ ಬಿಮಾ ಯೋಜನೆ ಮತ್ತೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಅಟಲ್ ಪೆನ್ಷನ್ ಯೋಜನೆ ಮತ್ತೆ